श्रीपद भव पुष्पद वारि यथा प्रेमार्पण समदर्शन प्रेमार्पण समदर्शन जगजन दुःखदाय संवद तव श्रीपद भव पुष्पद वारि यथा प्रेमार्पण समदर्शन प्रेमार्पण समदर्शन जगजन दुःखदाय नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्जल हृदि कंदर ज्योतिरज्योति उज्जल हृदि कंदर तुमि तमो भंजनहार प्रभु तुमि तमो भंजनहार नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिरज्योति उज्जल हृदि कंदर ज्योतिरज्योति उज्जल हृदि कंदर तुमि तमो भंजनहार प्रभु तुमि तमो भंजनहार धिलंग रंग भंग बाजे अंग संग मृदंग धिलंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भव बंधन जगवंदन वंदितो जय श्री गुरु महाराज जी की जय। जय वीरेश्वर विवेक भास्कर जय जय श्री विवेकानंद जय वीरेश्वर विवेक भास्कर जय जय श्री विवेकानंद इंदु निभानन सुंदर लोचन इंदु निभानन सुंदर लोचन विश्वमानव चिरवन्द्य इंदु निभानन सुंदर लोचन विश्वमानव चिरवन्द्य जय वीरेश्वर विवेक भास्कर जय जय श्री विवेकानंद प्रेम टल टल कांति सुविमल प्रेम टल टल कांति सुविमल अधिगत वेद वेदांत प्रेम टल टल कांति सुविमल अधिगत वेद वेदांत
त्यागति दीक्षा तपस्योज्वल त्यागति दीक्षा तपस्योज्वल चित्त निर्मल शांत त्यागति दीक्षा तपस्योज्वल चित्त निर्मल शांत जय वीरेश्वर विवेक भास्कर जय जय श्री विवेकानंद कर्म भक्ति ज्ञान त्रिशूल धारण कर्म भक्ति ज्ञान त्रिशूल धारण छेद जीव मोह बंध कर्म भक्ति ज्ञान त्रिशूल धारण छेदन जीव मोह बंध ब्रह्म परायण नमो नारायण ब्रह्म परायण नमो नारायण देहि देहि चरणारविंद ब्रह्म परायण नमो नारायण देहि देहि चरणारविंद जय वीरेश्वर विवेक भास्कर जय जय श्री विवेकानंद जय वीरेश्वर विवेक भास्कर जय जय श्री विवेकानंद इंदु निभानन सुंदर लोचन इंदु निभानन सुंदर लोचन विश्व मानव चिरवंद्य इंदु निभानन सुंदर लोचन विश्व मानव चिरवंद्य जय वीरेश्वर विवेक भास्कर जय जय श्री विवेकानंद जय वीरेश्वर विवेक भास्कर जय जय श्री विवेकानंद ಎಲ್ಲ ಈಗ ಮನಸ್ಸನ್ನ ಒಳಮುಖವಾಗಿ ತಗೋಣ. ನಮ್ಮ ಮನಸ್ಸನ್ನ ಹೃದಯ ಮಂದಿರಕ್ಕೆ ತಗೊಂಡೋಗೋಣ. ಹೃದಯ ಮಂದಿರದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರ ಮೂರ್ತಿಯನ್ನು ಭಾವಿಸೋಣ. ಶ್ರೀರಾಮಕೃಷ್ಣರು ಜ್ಯೋತಿರ್ಮಯವಾಗಿದ್ದಾರೆ. ಆ ಜ್ಯೋತಿಯಲ್ಲಿ ಶ್ರೀರಾಮಕೃಷ್ಣನ ಕಾಣೋಣ. ಆ ಜ್ಯೋತಿಯ ಪ್ರಭೆ ಎಲ್ಲ ಕಡೆ ಹರಡಿದೆ. ಆ ಪ್ರಭೆಯ ಮಧ್ಯ ಅದರೊಳಗೆ ಶ್ರೀರಾಮಕೃಷ್ಣರ ಒಂದು ಮೂರ್ತಿಯನ್ನು ಭಾವಿಸೋಣ. ಆ ಪ್ರಭೆಯೊಳಗೆ ಬೆಳಕು ಪ್ರಭೆ ಇದೆ, ಜ್ಯೋತಿರ್ಮಯವಾದಂಥ ಬೆಳಕಿನ ಪ್ರಭೆ. ಅದರೊಳಗೆ ಭಗವಾನ್ ಶ್ರೀರಾಮಕೃಷ್ಣರ ಆ ದಿವ್ಯ ಮುಖವನ್ನು ಭಾವಿಸೋಣ. ಜ್ಯೋತಿರ್ಮಯನಾದಂಥ ಭಗವಂತನನ್ನು ಭಾವಿಸೋಣ. ಆ ಕಣ್ಣುಗಳಿಂದ ಕೂಡ ಆ ಪ್ರಭೆ ಹರಿದು ಬರ್ತಾ ಇದೆ. ಆ ಜ್ಯೋತಿರ್ಮಯವಾದಂಥ ಕಣ್ಣುಗಳಿಂದ ಬರ್ತಾ ಇರುವಂಥ ಆ ಪ್ರಭೆಯು ನಮ್ಮನ್ನು ಆವರಿಸಿದೆ ಅಂತ ಭಾವಿಸೋಣ. ನಮ್ಮ ಪ್ರತಿಯೊಂದು ದೇಹದ ಅಂಗಗಳೂ ಆ ಪ್ರಭೆ ಮುಟ್ಟುತ್ತಾ ಇದೆ. ಪ್ರತಿಯೊಂದು ನಮ್ಮ ದೇಹದ ಭಾಗವು ಪರಿಶುದ್ಧವಾಗ್ತಾ ಇದೆ ಅಂತ ಭಾವಿಸೋಣ. ಆ ಪರಿಶುದ್ಧವಾದಂಥ ಮನಸ್ಸಿನಿಂದ ಭಗವಾನ್ ಶ್ರೀರಾಮಕೃಷ್ಣರ ನಾಮ ಜಪ ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣ. ಶ್ರೀರಾಮಕೃಷ್ಣರ ಪದತಲದಲ್ಲಿ ಪ್ರಣಾಮವನ್ನು ಸಲ್ಲಿಸೋಣ. ಆ ದಿವ್ಯ ಮುಖವನ್ನು ನೋಡ್ತಾ ಪ್ರಾರ್ಥನೆ ಸಲ್ಲಿಸೋಣ. ಅವರ ಕೃಪೆಗಾಗಿ ಪ್ರಾರ್ಥನೆ ಸಲ್ಲಿಸೋಣ. ಹಾಗೆಯೇ ಶ್ರೀರಾಮಕೃಷ್ಣರ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯೋಣ. ಈಗ ಇವತ್ತಿನ ಒಂದು ಕತೆ ಸೆಷನ್. ನಮ್ಮ ಹೇಮಂತ್ ಕುಮಾರ್ ಇವತ್ತೊಂದು ಕತೆ ಹೇಳ್ತಾನೆ. ಯಾವ ಒಂದು ಕತೆ ಹೇಳ್ತಾನೆ ಅನ್ನೋದನ್ನ ನಾವೆಲ್ಲ ಈಗ ಆಲಿಸೋಣ. ಎಲ್ಲರಿಗೂ ಜಯ ರಾಮಕೃಷ್ಣ. ನನ್ನ ಹೆಸರು ಹೇಮಂತ್. ಇವತ್ತು ನಾನು ಅಗ್ನಿದೇವನ ಕುರಿತು ಒಂದು ಕತೆ ಹೇಳ್ತಿದ್ದೇನೆ. ಒಮ್ಮೆ ಶ್ವೇತಕಿ ಎಂಬ ರಾಜ ಒಂದು ಯಜ್ಞವನ್ನು ಶುರು ಮಾಡ್ತಾರೆ. 100 ವರ್ಷಗಳ ಕಾಲ ನಡೆಯಬೇಕು. ಅದರ ಮುಂದುತ್ವವನ್ನು ದೂರ್ವಾಸ ಮುನಿಗಳು ತಗೊಳ್ತಾರೆ. ಅವರು ಸಾಕ್ಷಾತ್ ಶಿವನ ಶಕ್ತಿಯಿಂದ ಹುಟ್ಟಿರುವಂತವರು. ಈ ಯಜ್ಞ ಸುಮಾರು 12 ವರ್ಷಗಳ ಕಾಲ ಸತತವಾಗಿ ನಡೀತಾ ಬರುತ್ತದೆ. ಪ್ರತಿದಿನ ತುಪ್ಪವನ್ನು ಬಿಡ್ತಾ ಇರ್ತಾರೆ ಆ ಯಜ್ಞ ಕುಂಡಕ್ಕೆ. ಇದರಿಂದ ಅಗ್ನಿದೇವನಿಗೆ ಜೀರ್ಣಶಕ್ತಿ ಕಳೆದುಕೊಳ್ತಾ ಬರ್ತಾನೆ. ಅವನಿಗೆ ಯಾವುದರ ರುಚಿ ಸಿಗುವುದಿಲ್ಲ.
ಹಾಗೆ ಅವನು ಅಷ್ಟೊಂದು ತುಪ್ಪವನ್ನು ಜೀರ್ಣ ಮಾಡ್ಕೊಳ್ಳಲು ಆಗ್ತಾ ಇರಲಿಲ್ಲ. ಅದಕ್ಕೆ ಅಗ್ನಿದೇವ ಬ್ರಹ್ಮದೇವನ ಹತ್ರ ಹೋಗಿ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಹೇಳು ಅಂತ ಕೇಳಿದಾಗ, ಬ್ರಹ್ಮದೇವ ಇದ್ದವನು, ನೀನು ಒಂದು ಕೆಲಸ ಮಾಡು, ಈ ಕಾಂಡವ ವನ ಅಂತ ಒಂದು ವನ ಇದೆ, ಅದನ್ನು ಸುಟ್ಟು ಬೂದಿ ಮಾಡಿದರೆ ನಿನ್ನ ಜೀರ್ಣ ಶಕ್ತಿಯು ಸರಿ ಹೋಗುತ್ತದೆ ಎಂದು ಹೇಳುತ್ತಾನೆ. ಅದಕ್ಕೆ ಅಗ್ನಿದೇವನು ಕಾಂಡವ ವನವನ್ನು ಸುಡಲು ಶುರು ಮಾಡ್ತಾನೆ. ಅವನಿಗೆ ವಾಯುದೇವನು ಕೂಡ ಸಹಾಯ ಮಾಡ್ತಾನೆ. ಆ ವನದಲ್ಲಿ ಒಂದು ದೊಡ್ಡ ಹಾವಿರುತ್ತೆ, ಅದರ ಹೆಸರು ತಾಕ್ಷಕ ಎಂದು. ಅದು ತನ್ನ ಗೆಳೆಯನಾದ ಇಂದ್ರನ ಹತ್ರ ಹೋಗಿ ನನ್ನನ್ನು ಹೇಗಾದರೂ ಮಾಡಿ ಕಾಪಾಡು ಎಂದು ಕೇಳಿದಾಗ, ದೇವೇಂದ್ರನು ಜೋರಾಗಿ ಮಳೆಯನ್ನು ಸುರಿಸುತ್ತಾ ಆ ಬೆಂಕಿಯನ್ನು ಆರಿಸುತ್ತಾನೆ. ಅಗ್ನಿದೇವನು ಹೇಗಾದ್ರೂ ಮಾಡಿ ತನ್ನ ಜೀರ್ಣ ಶಕ್ತಿಯನ್ನು ಸರಿ ಮಾಡ್ಕೋಬೇಕೆಂದು ಕೃಷ್ಣ ಮತ್ತು ಅರ್ಜುನರ ಹತ್ರ ಹೋಗಿ ಸಹಾಯ ಕೇಳುತ್ತಾನೆ. ಅವನು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಹೋಗ್ತಾನೆ. ಅವರಿಗೆ ನನ್ನೊಂದು ಯಜ್ಞ ಮಾಡ್ತಾ ಇದ್ದೀನಿ, ಅದನ್ನು ಕಾಂಡವವನ್ನು ಸುಡಬೇಕು, ಆದರೆ ದೇವೇಂದ್ರನು ಮಳೆ ಸುರಿಸುತ್ತಾ ಅದನ್ನು ಪೂರೈಸಲು ಬಿಡುತ್ತಿಲ್ಲ ಅಂತ ಕೇಳಿದಾಗ, ಅವರು ಕೃಷ್ಣ ಮತ್ತು ಅರ್ಜುನರು ನಮ್ಮ ಹತ್ರ ಸರಿಯಾದ ರಥ ಮತ್ತು ಶಸ್ತ್ರಾಸ್ತ್ರಗಳಿಲ್ಲ ಎಂದು ನಾವು ಅದನ್ನು ನಿಮಗೆ ಸಹಾಯ ಮಾಡಲು ಆಗೋದಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ಅಗ್ನಿದೇವನು ತನ್ನ ಸ್ನೇಹಿತನಾದ ವರುಣದೇವನ ಹತ್ರ ಹೋಗಿ ಒಂದು ರಥ ಹಾಗೂ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಬರುತ್ತಾನೆ. ಅವನು ಅರ್ಜುನನಿಗೆ ಸಾಕ್ಷಾತ್ ಹನುಮಂತನ ಧ್ವಜ ಇರುವ ಒಂದು ರಥ ಹಾಗೂ ಗಾಂಡೀವ ಮತ್ತು ಎಂದೂ ಖಾಲಿಯಾಗದ ಬಾಣಧಾರಕವನ್ನೊಂದನ್ನು ಕೊಡುತ್ತಾನೆ. ಹಾಗೂ ಕೃಷ್ಣನಿಗೆ ಸುದರ್ಶನ ಚಕ್ರ ಮತ್ತು ಕೌಮದಾಕಿ ಎಂಬ ಒಂದು ಗದೆಯನ್ನು ನೀಡುತ್ತಾನೆ. ಇದನ್ನು ಉಪಯೋಗಿಸಿಕೊಂಡು ಕೃಷ್ಣಾರ್ಜುನರು ಕಾಂಡವನ ಹತ್ರ ಬಂದು ಅರ್ಜುನನು ಆ ಕಾಡನ್ನು ಸುಡಲು ಆರಂಭಿಸುತ್ತಾನೆ. ಆವಾಗ ಮತ್ತೆ ಇಂದ್ರನು ಬಂದು ಮಳೆ ಸುರಿಸುತ್ತಾನೆ. ಆದರೆ ಆ ಬೆಂಕಿಯನ್ನು ಆರಿಸಲು ಆಗುವುದಿಲ್ಲ, ಅರ್ಜುನನು ಮಳೆ ನೀರಿನಿಂದ ಏನೂ ಆಗದೇ ಇರುವಂತೆ ಮಾಡಿರುತ್ತಾನೆ. ದೇವೇಂದ್ರನು ಕೃಷ್ಣ ಮತ್ತು ಅರ್ಜುನರೊಂದಿಗೆ ಯುದ್ಧ ಮಾಡುತ್ತಾನೆ. ಆದರೆ ಅವನು ಅವರನ್ನು ಸೋಲಿಸಲು ಆಗದೆ ತನ್ನ ಇಂದ್ರಲೋಕಕ್ಕೆ ಮರಳಿ ಹೋಗುತ್ತಾನೆ. ಈ ಬೆಂಕಿ ಸುಮಾರು 15 ದಿನಗಳ ಕಾಲ ಉರಿದು ಆ ಕಾಡನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಆದರೆ ಅಲ್ಲಿ ಇದ್ದ ತಾಕ್ಷಕ ಎಂಬ ಹಾವು ಮತ್ತೆ ಅವನ ಮಗನಾದ ಅಶ್ವಸೇನ ಇಬ್ರು ತಪ್ಪಿಸ್ಕೊಂಡಿರ್ತಾರೆ. ಮತ್ತು ಅಲ್ಲಿ ಶಾರಂಗ ಎಂಬ ಪಕ್ಷಿಗಳು ವಾಸಿಸುತ್ತವೆ, ಅವು ಕೂಡ ತಪ್ಪಿಸ್ಕೊಂಡಿರ್ತವೆ. ಈ 4 ಶಾರಂಗ ಪಕ್ಷಿಗಳು ಋಷಿ ಮಂಡಪಲ ಎಂಬ ಒಬ್ಬ ಮಹಾನ್ ಸಾಧುವಿನ ಮಕ್ಕಳು. ಅವರು ಎಲ್ಲಾ ಶಾಸ್ತ್ರಗಳನ್ನು ಅರಿತಿರುತ್ತಾರೆ, ಒಬ್ಬ ಮಹಾನ್ ತಪಸ್ವಿಯಾಗಿಯೂ ಇರುತ್ತಾರೆ. ಆದರೆ ಅವರು ತೀರಿಕೊಂಡಾಗ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗುವುದಿಲ್ಲ. ಅವರು ಏಕೆ ಹೀಗಾಗಿದೆ ಎಂದು ಹೋಗಿ ದೇವಗಳನ್ನು ಕೇಳಿದಾಗ ಅವರು, ನಿನಗೆ ಎಲ್ಲಾ ಶಾಸ್ತ್ರಗಳು ಬರುತ್ತದೆ, ನೀನು ಮಹಾನ್ ತಪಸ್ವಿಯೂ ಕೂಡ, ನೀನು ದೇವಋಣ ಮತ್ತು ಋಷಿ ಋಣ ಎರಡನ್ನೂ ಪೂರೈಸಿದ್ಯಾ, ಆದರೆ ನಿನಗೆ ಮಕ್ಕಳಿಲ್ಲದ ಕಾರಣ ನೀನು ಪಿತೃ ಋಣವನ್ನು ಪೂರೈಸಿಲ್ಲ ಎಂದು ಹೇಳುತ್ತಾರೆ. ಹಾಗಾಗಿ ನಿನಗೆ ಸ್ವರ್ಗ ಪ್ರಾಪ್ತಿ ಆಗುತ್ತಿಲ್ಲ ಎಂದು ಹೇಳಿದಾಗ ಮಂಡಪಲ ಮರಳಿ ತಕ್ಷಣವೇ ಭೂಲೋಕಕ್ಕೆ ಬಂದು ಶಾರಂಗ ಪಕ್ಷಿಯಂತೆ ಆಗಿ ಜಾರಿತ ಎಂಬ ಪಕ್ಷಿಯನ್ನು ಮದುವೆಯಾಗಿ ಅವನಿಗೆ 4 ಜನ ಮಕ್ಕಳಾಗುತ್ತಾರೆ. ಅವರೇ ಈ ಶಾರಂಗ ಪಕ್ಷಿಗಳು. ಅವನು ಈ ಕಾಂಡವವನ್ನು ಸುಡುತ್ತಿರುವಾಗ ಅಗ್ನಿದೇವನ ಹತ್ರ ಹೋಗಿ ಪ್ರಾರ್ಥಿಸಿಕೊಳ್ತಾನೆ, ಹೇಗಾದ್ರೂ ಮಾಡಿ ನಮ್ಮನ್ನು ಬಚಾವ್ ಮಾಡುವಂತ. ಆವಾಗ ಅಗ್ನಿದೇವನು ಮಂಡಪಲನ್ನು ಕೋರಿದ ರೀತಿಯಿಂದ ಮೆಚ್ಚುಗೆಯಾಗಿ ಆ 4 ಪಕ್ಷಿಗಳು ಮತ್ತು ಅವನ ಕುಟುಂಬವನ್ನು ಬಚಾವ್ ಮಾಡ್ತಾನೆ. ಜಯರಾಮ್ ಕೃಷ್ಣ. ಮನುಷ್ಯ ಯಾವಾಗ್ಲೂ ಕೂಡ ಆ ಭಗವಂತನಿಗೆ ಅವನು ಯಾವಾಗ್ಲೂ ಸರೆಂಡರ್ ಆಗಬೇಕು. ಆಗ್ಲೇನೆ ತನ್ನ ಈ ಒಂದು ಪ್ರಾಪಂಚಿಕಮಯವಾದಂಥ ಒಂದು ಕಾಂಡವವನ್ನು ದಹನೆ ಮಾಡಿ ಆರಾಮಾಗಿರ್ಬೋದು ಅನ್ನೋದಕ್ಕೆ ಒಂದು ಸೂಚನೆ ಕೊಡುವಂಥ ಒಂದು ಕಥೆ ಇದು. ಇದನ್ನು ನಾವು ಅಂತರಾರ್ಥನ ತಗೊಂಡೋದಂಗೆ ನಾವು ಹೇಗೆ ಭಾವಿಸ್ತಾ ಹೋಗ್ತೀವೋ ಹಾಗೆ ಸಿಗುತ್ತೆ ಅಂತ ಉತ್ತಮವಾದಂಥ ಒಂದು ಕಥೆಯನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ಯಾ. ಒಂಥರ
ಸುಲಲಿತವಾಗಿ ಆ ಕಥೆ ನೀನು ಹೇಳಿದ್ಯಾ. ಹೇಮಂತ್ಗೆ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಅಲ್ಲಿ ನೀವು ಜಪಯಜ್ಞದಲ್ಲಿ ಪಾಲ್ಗೊಳ್ಳೋದ್ರಿಂದ ಇವಾಗ ಗೊತ್ತಾಗಲ್ಲ, ಅದು ಕ್ರಮೇಣ ಬರ್ತಾ 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 ನಮ್ಮ ಮನಸ್ಸು ಹೇಗೆ ಆ ಜಪಯಜ್ಞದ ಜಪಕ್ಕೆ ನಮ್ಮನ್ನು ಅಣಿಗೊಳಿಸುತ್ತೆ. ಯಾವಾಗ ನಮ್ಮ ಮನಸ್ಸು ಜಪ ಮಾಡೋದಕ್ಕೆ ತಲ್ಲಣವಾಗಿರ್ಬೇಕು, ಕಾತುರವಾಗಿರ್ಬೇಕು, ಏನೋ ಒಂದು ಮಾಡೋಣ ಅನ್ನೋದು ಬಿಟ್ಟು ಫಸ್ಟ್ ಅದು ಮೆಕ್ಯಾನಿಕಲ್ ಆಗಲಿ. ಶ್ರೀಮಾತ್ ಅವ್ರು ಹೇಳೋಂಗೆ ನೀನು ಮೆಕ್ಯಾನಿಕಲ್ ಆಗೇ ಮಾಡ್ತಿರು, ಕ್ರಮೇಣ ನಿನಗದು ಅದರದ್ದೊಂದು ರುಚಿ ಸಿಕ್ಕತ್ತೆ. ಆವಾಗ ನಿನಗೆ ಅನ್ಸತ್ತೆ ಏನು ಏನಾದರೂ ಇದ್ದಾಗ ಜಪ ಮಾಡೋಣ ಕೂತ್ಕೊಂಡು, ಆ ಮನಸ್ಥಿತಿ ಬಂದ್ಬಿಟ್ರೆ ಇನ್ನು ಭಗವಂತನ ಮೋಸ್ಟ್ ಪವರ್ ಖಂಡಿತ ಸಿಕ್ಕೇ ಸಿಗ್ತಾನೆ. ಅದಕ್ಕೆ ಎಲ್ಲರೂ ಮುಂದಿನ ವಾರ ಎಲ್ಲರೂ ಇನ್ಫಾರ್ಮ್ ಮಾಡಿ ನಾನು ಅದನ್ನು ಕಳಿಸ್ತೀನಿ. ನಿಮ್ಮದು ಒಂದೊಂದು ಟೈಮ್ 1 hour, ಯಾವುದೇ 1 hour ಪ್ರಯತ್ನ ಪಡಿ. ಯಾವುದೇ 1 hour ನೀವು ಇಲ್ಲಿ ಬಂದು ಕೂತು ನಮ್ಮ ದಿವ್ಯತರ ಧ್ಯಾನಧಾಮದಲ್ಲಿ ಜಪಯಜ್ಞ ಮಾಡೋಣ. ಒಂದು ವೇಳೆ ಬರೋಕ್ಕಾಗಲೇನೋ ನಾನು ಯಾವಾಗಲೂ ಹೇಳ್ತೀನಿ, ಮನೆಯಲ್ಲಾದರೂ ಸರಿ ಆ 1 hour ಫಿಕ್ಸ್ ಮಾಡ್ಕೊಳ್ಳಿ. ಯಾವುದೋ 1 hour 6 to 6 o'clock ಈವ್ನಿಂಗ್ 6 or 5 o'clock ಅದೇ 5 to 6 ಅಷ್ಟರೊಳಗೆ 1 hour ನೀವು ಯಾವುದನ್ನ ಒಂದು ಮಾಡಿ ಜಪ ಮಾಡಿ. ಅದೇ ಕನಿಷ್ಠ ಪಕ್ಷ 1 hour ನೀವು ಆರಾಮಾಗಿ ಒಂದು 2-3 ಸಾವಿರ ಆದರೂ ಜಪ ಮಾಡ್ಬೋದು, ಮಿನಿಮಮ್ 2000 ಆದರೂ ಜಪ ಮಾಡ್ಬೋದು. ಅದಷ್ಟನ್ನು ಮಾಡಿ. ಓಕೆ, ಎಲ್ಲರೂ ಮುಂದಿನ ವಾರ ಆ್ಯಸ್ ಯೂಶಲ್ ಸಂಜೆ ಕ್ಲಾಸ್ ಇರುತ್ತೆ 6 ಗಂಟೆಯಿಂದ ಅವತ್ತಿನ ಮಕ್ಕಳ ಸಂಘ. ಅವತ್ತು ನಿಮ್ಗೇನಪ್ಪ ಅಂದರೆ ಈ ಒಂದು ನಮ್ಮ ಸಹಸ್ರ ಸಂಡೆ ಸಂಭ್ರಮಕ್ಕೆ ಮಕ್ಕಳನ್ನ ಸೆಲೆಕ್ಷನ್ ಆಗುತ್ತೆ. ಮಕ್ಕಳು ಏನು ಅಂದರೆ ಕಾರ್ಯಕ್ರಮದಲ್ಲಿ ಏನೇನು ಮಾಡಬೇಕು ಅಂದರೆ ಎಲ್ಲ ಇರುತ್ತಲ್ಲ, ಆ್ಯಂಕರಿಂಗ್, ಸ್ವಾಗತ, ವಂದನಾರ್ಪಣೆ, ಆಮೇಲೆ ಯತಿ ಪೂಜೆ, ಮುಖ್ಯವಾಗಿ ಯತಿಗಳ ಪೂಜೆ ಯಾರ್ಯಾರು ಯಾವ್ಯಾವುದಕ್ಕೆ ಬರಬೇಕಾಗತ್ತೆ ಅನ್ನೋದನ್ನು ಎಲ್ಲ ಮಕ್ಕಳು ಒಟ್ಟಿಗೆ ಹಾಕೋದು. ಅದು ಎಲ್ಲ ಯಾರು ಬೇಕಾದರೂ ಆಗ್ಬೋದು. ಸೊ ಆ ಒಂದು ಸೆಲೆಕ್ಷನ್ ಇರುತ್ತೆ. ಅವತ್ತು ನಾವು ಸೆಲೆಕ್ಷನ್ ಮಾಡಿದ್ಮೇಲೆ ನೀವು ಅವತ್ತಿನ ದಿನ ನನಗೆ ತಿಳಿಸಿರ್ಬೇಕು. ಬಿಫೋರ್ ದ ಸೆಲೆಕ್ಷನ್ ನೀವು ಅವತ್ತು ನನಗೆ ಹಾಕಿರಬೇಕು, ನಾನು 26th ಅವೈಲಬಿಲಿಟಿ ಇದೀನೋ ಇಲ್ವಂತ. ಇದೀನಿ ಅನ್ನೋದೇನು ಬೇಡ, ಇಲ್ಲ ಅನ್ನೋರು ಮಾತ್ರ ತಿಳಿಸಿ. ಯಾಕೆಂತಂದ್ರೆ ಅವ್ರ ಹೆಸರು ಹಾಕಲ್ಲ ಸೆಲೆಕ್ಷನ್ಗೆ. 26ನೇ ತಾರೀಕು ನಾವು ಜುಲೈ 26 ಬರೋಕ್ಕಾಗಲ್ಲ ಅನ್ನೋರು ಮಾತ್ರ ಅದನ್ನು ತಿಳಿಸ್ಬೇಕಾಗತ್ತೆ. ಇನ್ಮಿಕ್ಕಿದ ಹುಡುಗರನ್ನೆಲ್ಲ ಆಸ್ ಯೂಶಲ್ ದಿವ್ಯತೆಯಿಂದ ಚೀಟಿ ಹಾಕ್ಬಿಟ್ಟು ನಿಮ್ಮ ಒಂದು ಜವಾಬ್ದಾರಿಗಳನ್ನ ಸೆಲೆಕ್ಷನ್ ಇರುತ್ತೆ. ಅವತ್ತು ಕತೆ ಇರಲ್ವಲ್ಲ, ಅದಕ್ಕೋಸ್ಕರ ಪ್ರೇಯರ್ ಆಗಿದ ತಕ್ಷಣ ಸಂಜೆ ಸೆಲೆಕ್ಷನ್ ಇರುತ್ತೆ. ಓಕೆ, 996ನೇ ಸಂಡೇ ಕ್ಲಾಸನ್ನು ಜೈಕಾರದೊಂದಿಗೆ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. जय राम कृष्णा सर। जय राम कृष्णा सर। जय राम कृष्णा सर। जय राम कृष्णा सर। कृष्णा सर। जय राम कृष्ण सर। जय राम कृष्ण सर। जय राम कृष्णा सर। जय राम कृष्णा सर। जय राम कृष्णा सर। ಸ್ಟಾರ್ಟ್ ಆಯ್ತು. ಎಷ್ಟಪ್ಪ? ಇಲ್ಲಿಂದ ಬರಬೇಕು ಉಂಟಾಗತ್ತೆ. ಸ್ಟಾರ್ಟ್ ಆದಾಗ ಅದು ಕುಂಟಲ್ಲ, ಈಗ ಬರೋವಾಗ
ಏನು ಒಟ್ಟು ಬ್ಯಾಂಕ್ ತಪ್ಪಿಸ್ಕೊಳಕ್ಕೆ ನಮ್ಮ ಅಗಸ್ತ್ಯಂತ ಸ್ಟಾರ್ಟ್ ಆಯ್ತು ಬ್ಯಾಂಕ್ ಯಾತ್ರೆ. ಬ್ಯಾಂಕ್ ಶುರುವಾಯಿತು, ಬ್ಯಾಂಕಿಂದನೇ ಯಾತ್ರೆ ಶುರು. ಸರ್ ಇದು ಟ್ರೈನಿಂದ ಬರ್ಬೇಕಾದ್ರೆ ಈಗ ಮತ್ತೆ ಇರಿ ಸರ್ ಅಂತ ಬ್ಯಾಂಕ್ ಸೂಪರ್ ಬೇಲ್ ಬಟ್ಟೆ 5,000 ಬ್ಯಾಂಕ್ ಹೋಗಿ ಡೈರೆಕ್ಟ್ ಟೋಟಲ್ ಯಾಕಂದ್ರೆ ಬ್ಯಾಂಕ್ ಲಂಚ್ ಟೈಮ್ ಅಂತ ಅನ್ಬಿಟ್ಟು ಫಸ್ಟ್ ಅದು ಇಟ್ಬಿಡು. ಅದೇ ಹೋಗೋ ಅದಲ್ಲ ಅದ ಒಂದು ಪಾಪ ಕರೆಕ್ಟಾಗಿ ಕೌಂಟ್ ಮಾಡಿದ್ರೆ 4,000 ಕೊಟ್ಬಿಡ್ತೀವಿ. ನೋಡಿಯಾ ಈಗ 4,000 ಬಂದಿದ್ದು ಹಂಗೆ ಕಳ್ಕೊಂಡ್ಬಿಡು ನೋಡೋಣ. ಅದರಿಂದ ಆಟ ಆಡ್ಬಿಟ್ಟಿದ್ರ. ಜಯ ರಾಮ್ ಕೃಷ್ಣ. ಇದಪ್ಪ ಯಾರು ಸರ್ ಅಗಸ್ತ್ಯಂಗೆ 6,000 ಬ್ಯಾಂಕ್ ಸರಿ ಆಯ್ತಾ? 6,000 ಅಗಸ್ತ್ಯಂಗೆ ಏನೋ ಹೌದೇನೋ? ಹೌದು ಸರ್. ಬಂದಾಗೇನೆ ನಮ್ಗೆಲ್ಲ ನೀನೇನಾ? ಕೃಷ್ಣ 5. ಓ ಸೂಪರ್ ಎಲ್ಲ ಬ್ಯಾಂಕ್ ಅಲ್ಲಿ ಬೀಟ್ ಆಗ್ತಿದ್ದಾರೆ ಎಷ್ಟು? 6,000 6,000 ರಾಶಿಗೆ ಆಟ ಮುಗಿದು ನೋಡಿ ಯಾವ್ದು ಹಾಕಿದ್ರೆ ಆಟ ಅಷ್ಟು ಆಟ ಮುಗಿದು ಬ್ಯಾಂಕ್ ಬಂದ್ರೆ ಆಟ ಇನ್ನೊಂದ್ಸರಿ ಇಲ್ಲ ಆಗೋಯ್ತಲ್ಲ. ಜಾಸ್ತಿನೇ ಸಾಲನೇ ಆಗೋದು. ಓಕೆ ಕೌಂಟ್ ಮಾಡ್ಬಿಡಿ. ಆಟ ಆಯ್ತಾ? ವಿನ್ನರ್ಸ್ ಸೂಪರ್. ಫುಲ್ ತುಂಬ ಜನ ನಾವು ಖಾಲಿ ಮಾಡಿ ನಾವು ಇವತ್ತು ಆಡ್ಬೇಡ ಅಂತಲೇ ಇದ್ದಿದ್ದು. ಖಾಲಿ ಆಗೋರು ಒಬ್ರು ಖಾಲಿ ಆಗೋರು ಆಡೋಣ ಅಂತಲೇ. ಗುಡ್. ಸರ್ 15 ಹಂಗೆ ಆಗ್ತಿತ್ತು. ಇನ್ನೇನು ಒಂದು 500 ಇದೆ ಅನ್ನೋವಾಗ ಫುಲ್ಲು ಅಲ್ಲ 2 ರೌಂಡ್ ಬ್ಯಾಂಕ್ ಬಂದ್ಬಿಡೋದು. ಅಯ್ಯೋ ಆಗ್ಬಿಡೋದು. ಎಷ್ಟಿದೆಯಾ? 27,500. 15. 27,500. ಕಂಗ್ರಾಟ್ಸ್. ನೆಕ್ಸ್ಟ್ ಟೈಮ್ ಕಳ್ಕೊಂಡ್ರಲ್ಲ ಎಲ್ಲ ಕಳ್ಕೊಂಡು. ಓಕೆ. ಬ್ರಹ್ಮ